ನನ್ನನ್ನು ಯಾಕೆ ಆಯ್ಕೆ ಮಾಡಬೇಕು ಅಂದರೆ ನಾನು ಸುಮಾರು 20 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಪದವಿ ಕಾಲೇಜಿನಲ್ಲೇ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ನನ್ನ ಸ್ಟ್ರೆಂತು, ನಾನು ಒಂದು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ. ಸಾವಿರಾರು ಜನ ಟೀಚರ್ಸನ್ನು ನಾನು ಪ್ರತಿ ದಿನಗಳಲ್ಲಿ ನಾವು ಭೇಟಿ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಾನೂ ಸಹ ಪ್ರಾಧ್ಯಾಪಕನಾಗಿದ್ದೆ. ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಪ್ರತಿನಿತ್ಯ ಏನಾದರೂ ಒಂದು ಸಮಾಜಕ್ಕೆ ಆಗತಕ್ಕಂಥ ಒಂದು ಸ್ಕೀಮ್ಗಳನ್ನು ಹುಡುಕಬೇಕಾಗುತ್ತೆ. ಆ ಮುಖಾಂತರ ಸರ್ಕಾರಗಳ ಗಮನಗಳ ತರುವುದು ನನ್ನ ಉದ್ದೇಶ. ಸರ್, ಮೊನ್ನೆ ಅಷ್ಟೇ ನಾಮಪತ್ರ ಸಲ್ಲಿಸಿದ್ದೀರಿ ಪದವೀಧರ ಕ್ಷೇತ್ರಕ್ಕೆ. ಸೊ ಏನೇಳಕ್ಕೆ ಬಯಸ್ತೀರಾ ಸರ್? ಪದವೀಧರ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಾಯಿತು. ಚುನಾವಣೆ ಎದುರಿಸ್ತೀವಿ. ಸರ್, ಏನಕ್ಕೆ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ನಿಮಗೆ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಮುಖ್ಯ. ನನ್ನನ್ನು ಯಾಕೆ ಆಯ್ಕೆ ಮಾಡಬೇಕು ಅಂದರೆ ನಾನು ಸುಮಾರು 20 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಪದವಿ ಕಾಲೇಜಿನಲ್ಲೇ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಅನಂತರ ಇನ್ನೊಂದೇನಪ್ಪ ಅಂದರೆ ನಾನೇ ಒಬ್ಬ ಪದವಿ ಕಾಲೇಜಿನ ಪ್ರಾಧ್ಯಾಪಕನಾಗಿ ನಾನು ಎಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಸಾಕಷ್ಟು ಜನ ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಪದವೀಧರೇ ಆಗಿರಲ್ಲ, ಅವರು ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಅವರಿಂದ ನಾವು ಪದವೀಧರರ ಸಮಸ್ಯೆಗಳು ಯಾವ ರೀತಿ ಬಗೆಹರಿತವೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೇವಲ ಅವರ ಒಂದು ವ್ಯವಹಾರಗಳನ್ನು ಭದ್ರ ಮಾಡಿಸ್ಕೊಳ್ಳಿಕ್ಕೋ, ಅವರ ಒಂದು ಸಂಪತ್ತಿನ ಕ್ರೋಢೀಕರಣಕ್ಕೆ ಇದು ಕಾನೂನು ಪ್ರಕಾರ ಒಂದು ಮುದ್ರೆ ಹೊತ್ಕೊಳ್ಳಿಕ್ಕೆ ಇರ್ಬೋದು ಅಂತ ನನ್ನ ಒಪಿನಿಯನ್ನು. ಜೊತೆಗೆ ನಾನು ಈ ಒಂದು ವ್ಯವಸ್ಥೆಯಲ್ಲಿ ಇದ್ಕೊಂಡೇ ನಾನೇ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀನಿ ಅಂದಮೇಲೆ ಇನ್ನು ಇವತ್ತಿನ ದಿನಗಳಲ್ಲಿ ಲಕ್ಷಾಂತರ ಜನ, ಒಂದು ವರ್ಷಕ್ಕೆ ಲಕ್ಷಾಂತರ ಜನ ಪದವಿಗಳನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಅಷ್ಟು ಜನಕ್ಕೆ ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ. ಇಲ್ಲಿ ಪ್ರಾಬ್ಲಮ್ಸ್ ಏನಂದರೆ 10 ವರ್ಷ ಆದರೂ ತಗೊಳ್ಳಲ್ಲ ಜಾಬ್ಗಳು. ಇವತ್ತು ಕನಿಷ್ಠ ಪಕ್ಷ ಒಂದು 3 ಲಕ್ಷ ಸರ್ಕಾರಿ ಉದ್ಯೋಗಗಳೇ ಖಾಲಿ ಇದ್ದಾವೆ, ತಗೊಳ್ತಾ ಇಲ್ಲ. ಎಷ್ಟೋ ಜನ ಏಜ್ ಬಾರ್ ಆಗ್ತಾ ಇರ್ತಕ್ಕಂಥವ್ರನ್ನೂ ನಾವು ನೋಡ್ತಾ ಇದ್ದೀವಿ. ಅವರು ಡಿಗ್ರಿಗಳನ್ನ ಓದ್ಬಿಟ್ಟು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಮನಸ್ಸೊಪ್ಪಲ್ಲ, ಮಾಡದೇ ಇದ್ದರೆ ಸಂಸಾರಗಳು ನಡೆಯಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು, ವಿದ್ಯಾಭ್ಯಾಸವನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅಂದ್ಬಿಟ್ಟು ಶಾಲಾ ಕಾಲೇಜುಗಳನ್ನು ತೆರೆದು ವಿದ್ಯಾಭ್ಯಾಸ ಕೊಡೋದು ಅಷ್ಟೇ ನಮ್ಮ ಜವಾಬ್ದಾರಿ ಮುಗಿದೋಗಲಿಲ್ಲ. ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥಿತವಾಗಿ ನಿಂತ್ಕೊಳ್ಳಲಿಕ್ಕೆ ಅವಕಾಶಗಳು ಮಾಡಿಕೊಡ್ಬೇಕು. ವಿದ್ಯಾಭ್ಯಾಸ ಕೊಡೋದೇನಕ್ಕೆ, ಅವ್ರನ್ನ ನಾವು ಆ ಸಮಾಜಕ್ಕೆ ಬಳಸ್ಕೊಳ್ಳಿಲ್ಲ ಅಂದರೆ ವಿದ್ಯಾಭ್ಯಾಸ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಮುಂದೆ ಇವರೇ ಸಮಾಜಘಾತಕರಾಗೋದು. ಕಳ್ಳರು, ಕಾಕರು, ದರೋಡೆಕೋರರು, ಈ ಅತ್ಯಾಚಾರಿಗಳು, ಈ ವ್ಯಭಿಚಾರಗಳು, ಹೀಗೆ ಸಮಾಜದಲ್ಲಿ ಇವೆಲ್ಲ ಸ್ಟಾರ್ಟ್ ಆಗ್ತಾ ಇರ್ತವೆ. ಇದೆಲ್ಲ ಸಮಾಜ ಕಂಟಕ ಕೆಲಸಗಳು ಜಾಸ್ತಿ ಆಗ್ತಾ ಇರ್ತವೆ. ಹಾಗಾಗಿ ಈ ಒಂದು ವ್ಯವಸ್ಥಿತವಾದಂಥ ಒಂದು ಸಮಾಜವನ್ನು ರೂಪಿಸಬೇಕಾದ್ರೆ ವಿದ್ಯಾಭ್ಯಾಸವನ್ನು ಪಡೆಯೋದು ಎಷ್ಟು ಮುಖ್ಯನೋ ಅಷ್ಟೇ ಇದು ಮುಖ್ಯ ಅಂತ ನನ್ನ ಒಂದು ಅಭಿಪ್ರಾಯ. ಸ್ಟ್ರೆಂತು ನನ್ನ ಸ್ಟ್ರೆಂತು, ನಾನು ಒಂದು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ. ಸಾವಿರಾರು ಜನ ಟೀಚರ್ಸನ್ನು ನಾನು ಪ್ರತಿ ದಿನಗಳಲ್ಲಿ ನಾವು ಭೇಟಿ ಮಾಡ್ತಾ ಇರ್ತೀವಿ. ನನ್ನ ಒಂದು ವ್ಯವಹಾರವೇ ಶಿಕ್ಷಣ ಆದಮೇಲೆ ನನ್ನ ಹತ್ರ ಇರ್ತಕ್ಕಂಥ ಜನ 90% ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಜನರೇ ಇರ್ತಾರೆ. ಅದ್ರ ಜೊತೆಗೆ ನಾನೂ ಸಹ ಪ್ರಾಧ್ಯಾಪಕನಾಗಿದ್ದೆ. ಲಕ್ಷಾಂತರ ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ನಮ್ಮ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ನಾನು ಪಾಠ ಮಾಡಿರ್ತಕ್ಕಂಥದ್ದಲ್ಲಾಗಿರ್ಬೋದು, ಸಾವಿರಾರು ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿದ್ದಾರೆ. ಅವರು ನಮಗೆ ದೊಡ್ಡ ಬಲ. ಸರ್, ಮುಖ್ಯವಾಗಿ ಏನಪ್ಪ ಅಂದರೆ ಈ ಪದವಿ ಮುಗಿಸ್ಕೊಂಡು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡೇ ಕೆಲವರು ಉದ್ಯೋಗಕ್ಕೆ ಭಾಳಷ್ಟು ಶ್ರಮ ಪಡ್ತಾ ಇರ್ತಾರೆ. ಇದನ್ನು ತಾವು ಯಾವ ರೀತಿ ಹೋಗಲಾಡಿಸ್ತೀರಾ ಸರ್? ಖಂಡಿತ. ಇವತ್ತು ನಾವು ನೋಡಿ MNC ಕಂಪ್ನಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸರ್ಕಾರಗಳು ಲೈಸೆನ್ಸ್ ಕೊಡ್ತವೆ. ಆದರೆ ಅವರಿಗೆಲ್ಲ ಒಂದು ಕಂಡೀಷನ್ ಹಾಕಬೇಕು. ನಿಮಗೆ ನಮ್ಮ ನಾಡಿನಲ್ಲಿ MNC ಕಂಪ್ನಿ ಓಪನ್ ಮಾಡಬೇಕಾದ್ರೆ 75% ಜನ ನಮ್ಮವ್ರನ್ನೇ ತಗೋಬೇಕು, ನೀವು ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ನನ್ನ ಒಂದು ಆದ್ಯತೆ. ಜೊತೆಗೆ ಯಾವುದೇ ಒಂದು ಕಂಪ್ನಿಗಳನ್ನು ಪ್ರೈವೇಟಿಸಮ್ ಮಾಡೋದಕ್ಕಿಂತ ಸರ್ಕಾರಗಳೇ ಹೆಚ್ಚಿಗೆ ಈ ಕಾರ್ಖಾನೆಗಳನ್ನು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಒಟ್ಟಾರೆಯಾಗಿ. ಅದು ಯಾವುದೇ ರಂಗ ಆಗಲಿ, ಈವನ್ ಕೃಷಿ ರಂಗದಲ್ಲೂ ಆದರೂ ಪರವಾಗಿಲ್ಲ, ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸರ್ಕಾರಗಳು ಮುಂದಾಗಬೇಕು. ಆಗ ಮಾತ್ರ ನಾವು ನಿರುದ್ಯೋಗ ಸಮಸ್ಯೆನ ಸ್ವಲ್ಪ ಕಡಿಮೆ ಮಾಡ್ಬೋದು. ತಾವು ಆಯ್ಕೆ ಆದರೆ
ಯಾವ ರೀತಿ ಒಂದು ಪ್ರಾಜೆಕ್ಟ್ ತರ್ಬೋದು ಸರ್ ನೀವು? ನಾನು ನನ್ನ ಪ್ರಣಾಳಿಕೆಯಲ್ಲೂ ಹೇಳಿದ್ದೀನಿ, ಓಕೆ. ಈ ನೆಲ, ಜಲ, ಭಾಷೆ ಮತ್ತು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತೊಂದರೆ ಬಂದಾಗಲ ನಾವು ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಸದಾ ಮುಂದೆ ಇರ್ತಕ್ಕನ್ನೋದು ನನ್ನ ಒಂದು ಉದ್ದೇಶ. ಏಕೆಂದರೆ ನಾನು ಹುಟ್ಟಿದ್ದೇ ಕನ್ನಡ ನಾಡಲ್ಲಿ, ನಾವೆಲ್ಲಿಂದ ಬಂದಿಲ್ಲ, ನಮ್ಮ ಭಾಷೆ ಕನ್ನಡ, ನಮ್ಮ ಊರು ಕನ್ನಡ, ನಾವು ಹುಟ್ಟಿ ಬೆಳೆದಿದ್ದು ಊರು ಇದು, ನಾವೆಲ್ಲಿಂದನೂ ಬಂದವರಲ್ಲ, ಇದೇ ಜಿಲ್ಲೆಯವರು, ಇಲ್ಲಿಯವರೇ. ಹಾಗಾಗಿ ನಮಗಿರ್ತಕ್ಕಂಥದ್ದು ಒಂದೇ ನಾಡು, ನಾವೆಲ್ಲಿ ಪರದೇಶಕ್ಕೆ ಹೋಗಿ ವಾಸ ಮಾಡೋಕ್ಕಾಗಲ್ಲ, ಅಲ್ಲೋಗಿ ಬದುಕೋಕ್ಕಾಗಲ್ಲ, ಇಲ್ಲೇ ಇರಬೇಕಲ್ಲ. ಹಾಗಾಗಿ ಇಲ್ಲಿನ ಪರಿಸರ, ಇಲ್ಲಿನ ಸಮಾಜ ಇವೆಲ್ಲವನ್ನು ನಾವು ಸುಧಾರಣೆ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನ ಮಾಡಬೇಕಾಗತ್ತೆ. ಅನಂತರ ಈಗ ಹೇಳ್ದಂಗೆ ನಿರುದ್ಯೋಗ ಸಮಸ್ಯೆಗಳಿಗೆ ನಾವು ಸರ್ಕಾರಗಳ ಮೇಲೆ ಒತ್ತಡವನ್ನು ತರತಕ್ಕಂಥದ್ದು ಆಗಿರ್ತದೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಪ್ರತಿನಿತ್ಯ ಏನಾದರೂ ಒಂದು ಸಮಾಜಕ್ಕೆ ಆಗತಕ್ಕಂಥ ಒಂದು ಸ್ಕೀಮ್ಗಳನ್ನು ಹುಡುಕಬೇಕಾಗುತ್ತೆ. ಆ ಮುಖಾಂತರ ಸರ್ಕಾರಗಳ ಗಮನಗಳ ತರುವುದು ನನ್ನ ಉದ್ದೇಶ. ಒಟ್ಟಾರೆ ನೀವು ನಮ್ಮ ಪದವೀಧರದಲ್ಲಿ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಬಂಧುಗಳೇ, ಪದವೀಧರ ಮಿತ್ರರೇ, ನಿಮಗೆ ಇರ್ತಕ್ಕಂಥ ಈ ಒಂದು ಅವಕಾಶವನ್ನು ಅಚ್ಚುಕಟ್ಟಾಗಿ ಬಳಸ್ಕೊಳ್ಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಆಳ್ವಿಕೆ ಮಾಡ್ಕೊಳ್ಳೋಣ. ನಮ್ಮನ್ನು ಯಾರೋ ಪದವಿಯೇ ಇಲ್ಲದೆ ಇರ್ತಕ್ಕಂಥವ್ರು ಆಳ್ವಿಕೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನೀವು ಪಡೆದಿರ್ತಕ್ಕಂಥ ಪದವಿಗೂ ಸಹ ಒಂದು ಬೆಲೆ ಇಲ್ಲ. ಹಾಗಾಗಿ ನಿಮ್ಮನ್ನು ಆಯ್ಕೆ ನಿಮ್ಮನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಯಾವ ಥರ ಇರಬೇಕು ಅನ್ನತಕ್ಕಂಥದ್ದನ್ನು ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ನೀವು ಓಟನ್ನು ಚಲಾಯಿಸಿ ಒಂದು ಸದೃಢವಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಿ ಅನ್ನತಕ್ಕಂಥ ನನ್ನ ಒಂದು ಆಸೆ.